ಸೀತಕ್ಕ ನಮ್ಮ ಮನೆ ಹತ್ರ ಅಂದ್ರೂ ಚಂದಪ್ಪಲ್ಲೂ ಕಾಣಲೇ ಇಲ್ಲ. ಸ್ವಲ್ಪ ತಗ ಮುಂದರ ಹೋಗಿ ನೋಡಂಬಾರ. ಮುಂದೆ ಗಿರ್ಜಿ ಯಾಕ 6:30 ಅನ್ನತ್ತಿಗೆ ಕಾಣ್ತಿತ್ತು. ಯಾಕ 6:45 7 ಗಂಟೆಗೆ ಬಂದು ಕಾಣಕತ್ತಿಲ್ಲ ನೋಡ. ಏನು ಮಳೆ ಮಾಡಾಗೈತ್ರ ಅದಕ್ಕೆ ಏನ್ರ ಹಿಂಗಾಗೈತನ. ಬಾ ಬಾ ಆ ಕಡೆ ಸ್ವಲ್ಪ ಈಕಿ ಯಾರದು ಯಾವ್ದ ಕೆಸರು ಏನಾಯ್ತಲ್ಲ ಇವ ಶೈಲಕ್ಕರ ಮನೆ ಕಡೆ ಆ ಕಡೆ ಮುಂದೆ ನೋಡಂಬ ಕಾಣ್ತತ್ ಅನಿಸ್ತತಿ. ಕಲಾವತಿಗೆ ಏನು ಕಾಂತ ಏನವ ಕಲಾವತಿಗೆ ಆಮೇಲೆ ಗೌರಕ್ಕಗ ಯಾಕೆ ಈ ಕಡೆ ಬಂದಿಲ್ಲ. ನೋಡಲ್ಲಿ ಬರಕತ್ತಾರ ಇಬ್ರು. ಅವ್ರಿಗೂ ಮೋಸ್ಟ್ಲಿ ಕಂಡಲ್ ಅನಿಸ್ತದ ಬಿಡ. ಈ ಕಡೆ ಬಾ ಬಾ ನಾವು ಬರೋದು ನೋಡಿ ಬರ್ತಾರೆ ನಮ್ಮಿಂದೆ. ಏ ಕಲಾವತಿ ಗೌರಕ್ಕ ಈ ಕಡೆ ಹಾಂ ಈ ಕಡೆ ಹೊಂಟು ಹೋಗೋರಿ. ಅಲ್ಲಿ ಕಾಣ್ತತ್ ಅನಿಸ್ತತಿ. ಏನಪ್ಪ ಇಲ್ಲಿ ಬಂದರೂ ಕಾಣಕತ್ತಿಲ್ಲ. ಏನು ನಮ್ಮ ಚಂದಪ್ಪ ಯಾವಾಗಿನ ದರ್ಶನ ಕೊಡ್ತಾನ ಏನ. ಸೀತಕ್ಕ ಈ ಕಡೆ ಸೈಡು ಕುತ್ಕೊಳಂಬ. ಇಲ್ಲೇ ಕಂಡ್ರ ಇಲ್ಲೇ ಕಾಣ್ಬೇಕಲ್ಲ. ನಮ್ಮ ಮನೆ ಹತ್ರ ಹೋದ್ರೆ ಮರಗಳೆಲ್ಲ ಅಡ್ಡಕ್ಕವಲ್ಲ, ಆಮೇಲೆ ಮನೇನೂ ಅಡ್ಡಕತ್ತಿ. ಇವ್ರದ್ದು ಯಾರ್ದು ಬಸಣ್ಣರ ಮನೆ ಬಿಲ್ಡಿಂಗ್ ಕಟ್ಟಾರಲ್ಲ ಕಾಣಿಸಂಗೆಲ್ಲ ಅಡ್ಡಕತ್ತಿ. ಇಲ್ಲೇ ಕುತ್ಕೊಳಂಬ. ಇಲ್ಲೇ ನೋಡೇ ಹೋಗ್ಬಿಡೋಣಂತೆ. ಅದು ಮತ್ತು ಸರಿನಾ. ವರ್ಷಕ್ಕೊಮ್ಮೆ ನೋಡೋದು ಮತ್ತು ನೋಡಿಲ್ದಂಗೆ ಹೋಗೋದು. ಮನೆಗಾರ ಹೋಗಿ ಏನು ಮಾಡೋದೈತೆ ಬಿಡು. ಹೋಗಿ ಇವತ್ತು ಹೋಳ್ಗೆ ಎಲ್ಲ ಮಾಡಿದ್ವಲ್ಲ, ಮತ್ತೆ ಎಲ್ಲ ಅಡುಗೆನೂ ಐತಿ. ಅದಾಗೆ ಮಾಡೋದಾದ್ರೆ ಸ್ವಲ್ಪ ಅನ್ನ ಅಷ್ಟ ಮಾಡಬೇಕು. ಮತ್ತು ಹೋಳ್ಗೆ ಸಿಹಿ ಉಂಡ್ರೆ ಅನ್ನನೂ ಜಾಸ್ತಿ ಹೋಗಂಗಿಲ್ಲ. ಎಷ್ಟೊತ್ತರ ಆಗಿಲ್ತಾಗ ನೋಡೇ ಹೋಗೋಣಂತೆ. ಬಾ ಬಾ ಕುತ್ಕೊಳನ್ ಬಾ. ಏನು ಗಿರ್ಜಿ ಸೀತಕ್ಕ ಎಲ್ಲೇ ಕುತ್ಕೊಂಡ್ಬಿಟ್ಟಿರಲ್ಲ. ಅಯ್ಯ ಏನು ಮಾಡೋದು ಬಿಡ. ಅಲ್ಲ ಮನೆ ಹತ್ರ ನೋಡಿ ಸಾಕಾಗಿತ್ತು. ಎಲ್ಲಿ ಚಂದಪ್ಪ ಕಾಣಿಸ್ಲಿಲ್ಲ. ಅದಕ್ಕೆ ಈ ಕಡೆ ಬಂದು ನೋಡೋ ನಾನು ಬಂದೆ. ಇನ್ನೂ ಕಾಣಿಸೇ ಇಲ್ಲ ನೋಡು. ಅದಕ್ಕೆ ಮನೆಗೆ ಹೋಗೋರೆ ಏನು ಮಾಡ್ಬೇಕು. ವರ್ಷಕ್ಕೊಮ್ಮೆ ನೋಡೋದು ನೋಡ್ದಂಗೆ ಹೆಂಗೆ ಹೋಗ್ಬೇಕು. ಅಲ್ಲ ಮನೆ ಹತ್ರ ಕಾಣಂಗಿಲ್ಲ ಬಿಡ. ಮರಗಳು ಆಮೇಲೆ ಬಿಲ್ಡಿಂಗ್ ಅವು ಇವು ಅಡ್ಡಕ್ಕವು. ಅದಕ್ಕೆ ಇಲ್ಲೇ ಕುಂತ ಕರೆಕ್ಟಾಗಿ ಕಾಣ್ತೈತಿ ಇಲ್ಲಿ ಬಂದ್ರೆ. ಅದಕ್ಕೆ ಇಲ್ಲೇ ಕುತ್ಕೊಂಡು ನೋಡೇ ಹೋದ್ರೆ ಅಂತಂದು ಕುತ್ಕೊಂಡೆ ನೋಡು. ಬರ್ರಿ ನೀವೇನು ಮಾಡ್ತೀರಿ. ಕಲಾವತಿ ನಿಮ್ಮ ಅತ್ತೆ ಬರಲಿಲ್ಲ. ಯಾಕೆ ನಿಮ್ಮ ಅತ್ತೆ ನೋಡಂಗಿಲ್ಲ ಅಂತೇನು ಚಂದಪ್ಪನ ಮನೆಯಾಗ ಕುಂದಿರ್ತಾಳಂತೆ. ಒಂದು ಲೆಕ್ಕಕ್ಕೆ ಬರಲಿಲ್ಲ ಚೆನ್ನಾಗತ್ತು ಬಿಡು. ಇಲ್ಲಿ ಬಂದು ಮತ್ತು ನಾನು ಒಂದನ್ನೋದು ಅದು ಒಂದನ್ನೋದು ಯಾಕೆ ಬೇಕಾಗಿತ್ತು ಸುಮ್ಮನೆ. ಇಲ್ಲಿ ಗಿರ್ಜ ಯಾಕೆ ನಮ್ಮ ಅತ್ತಿಗೆ ಸ್ವಲ್ಪ ಹುಷಾರಿದ್ದಂಗಿಲ್ಲ. ನಿನ್ನಿಂದ ಯಾಕೆ ಸ್ವಲ್ಪ ಮೈ ಬಿಸಿ ಇತ್ತು. ಜ್ವರ ಬಂದು ಪಾಪ ಯಾಕೆ ನನಗೂ ಏನರ ಒಟ ಅಂತಿದ್ರೆ ಏನೋ ಅಂದಿಲ್ಲ. ಪಾಪ ಯಾಕೆ ಸುಮ್ಮನೆ ಮಕ್ಕೊಂಬಿಟ್ಟಾರ. ಇದು ಒಂದವ ಮಳೆ ಚಳಿ ಬೇಸಿಗೆ ಕಾಲ ಒಂದು ಗೊತ್ತಾಗಂಗಿಲ್ಲ. ಅದಕ್ಕೆ ಸ್ವಲ್ಪ ಶೀತ ಆದಂಗೆ ಆಗೈತಿ. ಆವಾಗ ಚಳಿಗಾಲದಾಗ ನೋಡಿ ಶೀತನೇ ಆಗಿಲ್ಲ. ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆದಮೇಲೆ ಶೀತ ಆಗತ್ತೈತೆ ಎಲ್ಲರಿಗೂ. ಹಂಗೆ ನಮ್ಮ ಅತ್ತಿಗಾಗೈತೆ. ಅದಕ್ಕೆ ಪಾಪ ಮಕ್ಕಂಡಾರ ಸುಸ್ತಾಗಿ. ಗಿರ್ಜಿ ಹೌದು ಇದ್ರ ಮನೆ ಐತಲ್ಲ. ಯಾರ ತಲೆ ಇದು ಮನೆ. ನಾನು ಈ ಕಡೆ ಜಾಸ್ತಿ ಬಂದಿರಲ್ಲ. ನಾನು ಯಾರನ್ನೂ ನೋಡೇ ಇಲ್ಲಪ್ಪ ಇಲ್ಲಿ ಹೊರಗಿರೋದು. ಯಾರ್ದಿದು ಮನೆ. ಅಯ್ಯ ಇದಾ ಈಕೆ ಹೇಳ್ಬೋದಿಲ್ಲ. ಬಸವಂದದ ನೋಡು. ಬಸವನ ಮಗ ಅದ ನಡುವಿನ ಮಗ. ಅವನ ಹೆಸರು ಏನಾಯ್ತು ನೋಡಪ್ಪ ನನಗೆ ಗೊತ್ತಿಲ್ಲ. ಓಡೋಗಿ ಲಗ್ನ ಮಾಡ್ಕೊಂಡು ಬಂದಲ್ಲ ಅವ್ರದಾರ ಇಲ್ಲಿ. ಅವರು ಏನೋ ಮಗ ಅದು ಸೊಸಿನ ಮಗನೂ ಸೇರ್ಲಿಲ್ಲಂತೆ. ಓಡೋಗಿ ಮದುವೆ ಮಾಡ್ಕೊಂಬನ್ನೋದಕ್ಕೆ. ಅದಕ್ಕೆ ಇದು ಯಾರ್ದೇನಪ್ಪ ಮನೆ. ಇಲ್ಲೇ ಬಾಡಿಗೆ ತಗೊಂಡು ಇಲ್ಲೇ ಅದಾರ ನೋಡು. ಈ ಮನೆಗೆ ತಾಯಿ ಮನೆಗೆ ಅವ್ನ ಮಗನ ಹೋಗಲ್ಲಂತೆ, ಈಕಿನ ಹೋಗಂಗಿಲ್ಲಂತೆ. ಗಂಡ ಐತೆ ಅಷ್ಟ ಅದಾವ ಇಲ್ಲೇ. ಹೆಸರು ಏನೇ ಇರ್ಬೇಕಪ್ಪ. ಚಂಪಾನ ಏನೋ ಅನಿಸ್ತತಿ. ಯಾವಾಗ ಒಂದ್ಸರಿ ಸಿಕ್ಕಾಗ ಮಾತಾಡ್ಸಿದ್ದು ನಾನು. ಓ ಹೌದೇನು ಗೊತ್ತಿದ್ದಿಲ್ಲ ಬಿಡವ ನನಗೆ. ದೀಪ ಹಚ್ಚಿದೆ. ಚಂದಪ್ಪನ ಆಗೋ ಸ್ವಲ್ಪ ಹೊತ್ತು ಬಂದು ನೋಡೋದೆ ಕಾಣಿಸ್ತಿಲ್ಲ. ಈಗಾರ ಬಂದಾನೆ ನೋಡಂತಡಿ. ಬಂದು ನೋಡಕ್ಕಿನ ಹೊರಗೆ. ಏನವ ಚಂಪಾ ಆರಾಮದೀಯಾ. ಹ್ಞೂ ಅಕ್ಕರೆ ಆರಾಮದೇವಿ. ನೀವು ಆರಾಮದೀರಾ. ಹೂನವ ಆರಾಮದೇವಿ. ಏನಿಲ್ಲ ನಮ್ಮ ಮನೆ ಹತ್ರ ಚಂದಪ್ಪ ಕಾಣಲಿಲ್ಲವ. ಅದಕ್ಕೆ ಇಲ್ಲಿ ಬಂದ್ವಿ. ಮತ್ತೇನೋ ಅನ್ಕೋಬೇಡವ ಈಗ ಮನೆ ಮುಂದೆ ಕುಂತೇವೆ ಅಂತಂದು. ಇಲ್ಲಪ್ಪ ನಾನೇನು ಅನ್ಕೊಂಡೆ. ಕುತ್ಕೋರಿ ಅದಕ್ಕೇನು. ಬರ್ರಿ ಇಲ್ಲಾಂದ್ರೆ ಒಳಗೆ ಚಹಾ ಮಾಡ್ತಾನಂತೆ. ಚಹಾ ಕುಡಿ ಬರ್ರಿ. ಅಷ್ಟೊತ್ತಿಗೆ ಬರ್ತಾನೆ ಅನ್ಸುತ್ತೆ ಚಂದಪ್ಪ. ನಾನು ಆವಾಗಲೇ ಒಂದು ಅರ್ಧ ಗಂಟೆ ನಿಂತ್ಕೊಂಡು ನೋಡೋದೆ ಕಾಣಿಸ್ಲಿಲ್ಲ. ಅದಕ್ಕೆ ಮತ್ತೆ ಒಳಗೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಈಗ ಬಂದೆ. ಇರಲಿ ಬೇಡವ. ಚಾಯ್ಗೆ ಏನು ಬೇಡ. ನಾವು ಹೋಳಿಗೆ ಮಾಡಿದ್ವಲ್ಲ ಉಂಡು ಅನ್ನ ಸಾಂಬಾರೆಲ್ಲ ಉಂಡು ಹೊಟ್ಟೆ ಫುಲ್ಲಾಗೈತೆ ನೋಡಿ. ಏನು ಬೇಡ. ನಮಗೂ ನೀವೆಲ್ಲ ಮಾತಾಡ್ಸಿದ್ದು ಖುಷಿ ಆಯ್ತು ನೋಡ್ರಿ. ನಾವು ಒಂಥರ ಸ್ವಲ್ಪ ಮನೆದು ಎಲ್ಲರಿಂದನೂ ದೂರ ಆಕತಿ. ನಿಮಗೆ ಊರಾರಂದ್ರೆ ಗೊತ್ತಿರ್ಬೇಕಲ್ಲ ಏನಂತಂದು. ಅದ ನಮ್ಮ ಅತ್ತೆ ಮಾವ ಹಿಂಗೆ ನಮ್ಮ ಮನೆ ಒಳಗೆ ಬಿಟ್ಕೊಳಲ್ಲ ಸೇರ್ಸೋಣಂಗಿಲ್ಲ ಅಂತಂದ್ರೆ. ಅದಕ್ಕೆ ಮತ್ತೇನು ಮಾಡಬೇಕು, ಬೇರೆ ವಿಧಿ ಇಲ್ಲ. ನನಗೇನು ಅಪ್ಪ ಅಮ್ಮನ್ನ ಬೇರೆ ಮಾಡ್ಬಂದು ಏನಿದ್ರು. ಆದ್ರೆ ಅವರ ಮನೆಯೊಳಗೆ ಸೇರ್ಸ್ಕೊಳಲ್ಲ ಅಂತಂದ್ರೆ ಏನು ಮಾಡ್ಬೇಕು ಹೇಳ್ರಿ. ಅದಕ್ಕೆ ಬೇರೆ ಊರಾದ್ರೆ ಸುಮ್ಮನೆ ಇದಾಕತಿ. ಇದೇ ಊರೊಳಗೆ ಅವ್ರ ಕಣ್ಣೆದ್ರಿಗೆ ಇದ್ದು ಅವ್ರು ಹೆಂಗಾದ್ರೂ ಮನಸ್ಸು ಬದಲಾಯಿಸಿ ಅವ್ರ ಮನೆಗೆ ಹೋದ್ರಾತಂತಂದು ನಾನು ನಮ್ಮ ಮನೆಯವ್ರು ಇಲ್ಲೇ ಮನೆ ಮಾಡ್ಕೊಂಡದ ನೋಡ್ರಿ. ಓ ಹೌದೇನವ. ಬಾ ಕುತ್ಕೋ ಬಾ. ನೋಡವ ಯಾರೂ ಇಲ್ಲ ಅನ್ಕೋಬೇಡ. ನಾವಂತರೂ ಗೆಳತಿಯರು ಒಬ್ರಿಲ್ಲ ಅಂದ್ರೆ ಒಬ್ರು ಯಾರಾದರೂ ಇದ್ದಿರ್ತೀವಿ. ನಿನಗೆ ಬೇಜಾತ್ರ ಆ ಕಡೆ ನಮ್ಮ ಮನೆ ಕಡೆ ಬಾ. ಯಾರೇನಂತಾರ. ನಾವು ಇದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳಂಗಿಲ್ಲವ. ಅದೆಲ್ಲ ಅವ್ರವ್ರ ಹಣೆ ಬರ. ಅವ್ರವ್ರ ಮದುವೆ ಹಿಂಗೆ ಆಗ್ಬೇಕು ಇವ್ರ ಜೊತೆ ಹಬ್ಕಂದು ದೇವರೆಲ್ಲ ಮೇಲೆ ಬರ್ದಿದ್ರೆ ನಾವೇನು ಮಾಡೋಕ್ಕಾಗಲ್ಲವ. ಈಗ ಇವ್ರು ಮಾಡೋ ಇಂಥ ತಪ್ಪುಗಳ ಹಾಕೊಂಡು ಅವ್ರನ್ನ ದೂರ ಇಟ್ಟರೆ ಅದು ಸರಿ ಅನ್ಸಂಗಿಲ್ಲ. ಅವ್ರವ್ರದ್ದು ಪರಿಸ್ಥಿತಿ ಅವ್ರವ್ರದ್ದು ಏನೈತೆ ಯಾರಿಗೆ ಗೊತ್ತು.
ನಿಂಗೆ ಏನಾರ ಬೇಜಾರಾದ್ರೆ ಆ ಕಡೆ ನಮ್ಮ ಮನೆ ಇರ್ತೈತಿ, ಸೀತಾಕರ ಮನೆ ಇರ್ತೈತಿ, ಗಿಜ್ಜರ ಮನೆ ಇರ್ತೈತಿ, ಆ ಕಲಾವತಿಯರ ಮನೆ ಇರ್ತೈತಿ, ಆ ಕಡೆ ಬಾರವ, ನಾವಂತ್ರ ಏನು ಅನ್ಕೊಳಂಗಿಲ್ಲ ನೋಡು. ಭಾಳ ಖುಷಿ ಆತಕ್ಕರೆ ನಿಮ್ಮ ಮಾತು ಕೇಳಿ. ನಾನು ನಮ್ಮ ಅಪ್ಪ ಅಮ್ಮನ ಎದುರಾಕೊಂಡು ಇವ್ರು ಮದುವೆ ಮಾಡ್ಕೊಂಬಂದೆ. ಆದ್ರೆ ಇವ್ರ ಅಪ್ಪ ಅಮ್ಮ ಅಮ್ಮನ ಮನೆಯೊಳಗೆ ಸೇರಿಸ್ಕೊಂಡಿಲ್ಲ. ನನಗೆ ಯಾರೂ ಇಲ್ಲ, ಒಬ್ಬಂಟಿಯಾಗಿ ಎಲ್ಲಿರ್ಬೇಕತ್ತ ಅನ್ಕೊಂಡಿದ್ದೆ. ಇವ್ರಂತ ಚೆನ್ನಾಗಿ ನೋಡ್ಕೊಂತಾರೆ. ಆದ್ರೆ ಇವ್ರು ಕೆಲ್ಸಕ್ಕೆ ಹೋದ್ರೆ ಬರೋದು ಮತ್ತು ಸಾಯಂಕಾಲ ಆಕತಿ. ಅಲ್ಲಿವ್ರಿಗೂ ಕೆಲಸ ಮಾಡ್ಬೇಕಾರೆ ಏನು ಅನ್ಸಂಗಿಲ್ಲ. ಆದ್ರೆ ಎಷ್ಟೊತ್ತಂತ ಒಬ್ಬಂಟಿಯಾಗಿರ್ಬೇಕು. ನನಗೂ ಒಂಥರ ಗೆಳತಿಯರಿಲ್ಲ, ಯಾರಿಲ್ಲ ನಂಗಾಗಿತ್ತು. ನೀವೆಲ್ಲರೂ ಚಿಕ್ಕದ ನನಗೆ ಒಂಥರ ಚೆನ್ನಾಗತ್ತೆ, ಅಕ್ಕ ತಂಗಿಯರಿದ್ದಂಗೆ. ನಾನು ನೋವು ಅರ್ಥ ಮಾಡ್ಕೊಂಡ್ರಲ್ಲ, ತುಂಬ ಥ್ಯಾಂಕ್ಸ್ ಅಕ್ಕರೆ ನಿಮಗೆಲ್ಲರಿಗೂ. ತೆಗಿಯವ, ಏನು ಹಬ್ಬತ್ತಿನ ಕಣ್ಣೀರಾಗ್ತಿ? ಸುಮ್ಮನೆ ಏನಾಗಲ್ಲ, ಆಗೋದಿಲ್ಲ, ಒಳ್ಳೇದಾಕತಿ. ಆದಷ್ಟು ಬೇಗ ಒಂದು ಮಗು ಮಾಡ್ಕೇರಿ. ಹಂಗಾದ್ರೆ ನಿಮ್ಮ ಅತ್ತೆ ಏನು ಮಾಡೋಂಗಿಲ್ಲ. ಆ ಮೊಮ್ಮಗನ ಮಕ್ಕ ನೋಡಿ ಆದ್ರೆ ನಿಮ್ಮನ್ನ ಮನೆಯೊಳಗೆ ಬಿಡಿಸ್ಕೊಂತಾಳೆ. ಎಲ್ಲದಕ್ಕೂ ಟೈಮ್ ಬರ್ಬೇಕವ, ಏನು ಮಾಡೋಕ್ಕಾಗಂಗಿಲ್ಲ ನೋಡು. ಈಗ ಕಷ್ಟ ಐತಂದ್ರೆ ಈ ಕಷ್ಟ ಹಿಂಗೆ ಇರೋಂಗಿಲ್ಲ. ಮುಂದೆ ಚೆನ್ನಾಗಿರೋ ಜೀವನ, ಖುಷಿರೋ ಜೀವನ ಸಿಗ್ತೈತಿ. ಅಳ್ಬೇಡ, ಕಣ್ಣು ಒರ್ಸ್ಕ, ಎಲ್ಲ ಒಳ್ಳೇದಾಕತಿ. ಹ್ಞೂ ಅಕ್ಕ, ನಾನು ಅದು ನಂಬಿಕೆ ಮ್ಯಾಗ ಅದೇನ್ರಿ. ಮುಂದೆ ಒಂದು ದಿನ ನನಗೂ ಚೆನ್ನಾಗಿರೋ ಜೀವನ ಸಿಗ್ತೈತಿ. ನಾನು ಅತ್ತಿ ಮಾವ ಮಕ್ಕಳು ಎಲ್ಲ ಜೊತೆ ಖುಷಿಯಾಗಿರ್ಬೇಕಂತಂದು ನೋಡವ. ನಾವು ಹೇಳಕತ್ತವಲ್ಲ, ನಾವೇನು ಹಂಗೇನು ತಿಳ್ಕೊಳಂಗಿಲ್ಲವ. ಅವ್ರವ್ರ ಸಮಸ್ಯೆ ಅವ್ರಿಗಿದ್ದದ್ದ, ನಾವೇನು ಅನ್ಕೊಳಂಗಿಲ್ಲ. ನಮ್ಮ ಜೊತೆಗೆ ಯಾರು ಚೆನ್ನಾಗಿ ಮಾತಾಡ್ತಾರೆ ನಾವು ಅವ್ರ ಜೊತೆ ಮಾತಾಡ್ತೇವೆ. ನಿನ್ಗೇನು ಬೇಜಾರು ಗೀಜಾರ ಆದ್ರೆ ಬಾ, ಏನಾಗಲ್ಲ, ನಾವೇನು ಅನ್ಕೊಳಂಗಿಲ್ಲ. ನಮ್ಮ 3 ಮನೆ 4 ಮಂದಿ ಮನೆಯೊಳಗೆ ಯಾರ ಮನೆಗಾದ್ರೂ ಬಾ. ಆಯ್ತಕ್ಕ. ಅಯ್ಯೋ ಸಿಟಕ್ಕ, ಏನತ್ಲಿ ಗಿಜ್ಜಿ, ಏನು ಹಾಗೆ ಬಂತ? ಅಯ್ಯೋ ನೋಡಲ್ಲಿ ಚಂದಕ್ಕೆ ಮಾಡಕತ್ತನ, ನಾನೇ ಫಸ್ಟ್ ನೋಡಿದ್ದು. ನಿನ್ನ ಅದು ಮೆಲ್ಕೋಸ್ಕರ ಹೇಳ್ಬೇಕ, ನಾನು ಏನಾಗೈತೆ ಅಂತ ಮಾಡಿದೆ. ಅಪ್ಪ ದೇವ್ರೆ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಸರಿ ತಗೊಳವ, ನಾವು ಬರ್ತೇವೆ. ಹೇಳಿದ್ವಲ್ಲ, ಯಾವಾಗಾರ ಬೇಜಾರ ಆತಂದ್ರೆ ಮತ್ತು ಆಸರ ಬೇಸರ ಇದ್ದೇ ಇರ್ತೈತಿ. ಏನಾಗಲ್ವಾ ಆ ಕಡೆ ಮನೆ ಕಡೆ. ಬರ್ತಾನಂತೆ. ನೀವೇನು ಹಂಗೆ ಹೋಗ್ಕೊಂತೀರಲ್ಲ, ಬರ್ರಿ ಚಾ ಕುಡ್ದು ಹೋಗಂತ್ರಿ. ನೀವು ನಾನು ಇಷ್ಟು ಚೆನ್ನಾಗಿ ಮಾತಾಡಿಸಿ ಒಂಥರ ಸ್ವಂತ ಅಕ್ಕ ತಂಗಿಯರ್ದು ಇಷ್ಟು ನಾನು ಅರ್ಥ ಮಾಡ್ಕೊತಿದ್ರೆ ಇಲ್ಲ, ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಅಕ್ಕ ತಂಗಿಯರು ಇಲ್ಲ ಅನ್ನೋ ಕೊಡ್ತಿನ ನಿಗ್ಸಿರಿ. ಬರ್ರಿ, ಹಂಗೆ ಹೋಗಿರಲ್ಲ, ಫಸ್ಟ್ ಟೈಮ್ ಮಾತಾಡ್ಸಿರಿ ಎಲ್ಲ, ಹಬ್ಬದ ದಿನ ಬಂದಿರಿ, ಚಾ ಕುಡ್ದು ಹೋಗ್ಬೇಕು ನೀವು, ಬರ್ರಿ. ಇಲ್ಲವ, ಟೈಮ್ ಆಯ್ತು. ನಾನೆಲ್ಲ ಜಲ್ದಿ ಬಂದಲ್ಲ, ಒಂದು ತಾಸು ಆಗಕ್ಕೆ ಬಂದು ನಮ್ಮ ಮನೆ ಬಿಟ್ಟು. ಮತ್ತು ನಮ್ಮ ಮನೆಯವ್ರು ಏನಿಲ್ಲ, ಹುಡ್ಕೊಂಡು ಇಲ್ಲಿವರೆಗೂ ಬಂದುಬಿಡ್ತಾರೆ. ಮತ್ತು ಗಿರ್ಜರ ಮನೆ ಹತ್ರ ಸ್ವಲ್ಪ ನಿಂತ್ಕೊಂಡು ಅಲ್ಲಿ ಕಾಣ್ಲಿಕ್ಕೆ ಈ ಕಡೆ ಬಂದೆ. ಅರ್ಧ ಗಂಟೆ ಮೇಲೆ ಆತಲ್ಲ ಇಲ್ಲಿ ಬಂದು. ಇಲ್ಲಿ ತಗ ಮತ್ತೆ ಯಾವಾಗಾರ ಸಿಗ್ತಾವಲ್ಲ, ಹಂಗಿದ್ರೆ ಈಗ ಮಾತಾಡ್ಸವ. ಇಷ್ಟು ದಿನ ಪರಿಚಯ ಇದ್ದಿದ್ದಿಲ್ಲ, ನನಗೂ ಗೊತ್ತಿದ್ದಲ್ಲವ, ನನಗೆ ಪರಿಚಯ ಇದ್ದಿದ್ದಿಲ್ಲ ನಿಂದು. ಈಕೆ ನಮ್ಮ ಗಿರ್ಜಿಲೆ ಅಂದ್ಮೇಲೆ ಗೊತ್ತಾಯ್ತು. ಇಪ್ಪಟ್ಟು ಸಿಗ್ತಾವಲ್ಲ ತಗ, ನೀ ನಮ್ಮ ಮನೆಗೆ ಬರುವಂತೆ, ನಾವು ನಿಮ್ಮ ಮನೆಗೆ ಬರ್ಕೊಂತ ಇರ್ತಾವಂತೆ. ನಮ್ಮಂಥ ಬಡವ್ರ ಮನೆಗೆ ಯಾಕೆ ಬರಬೇಕು ಅನ್ಕೋತಿದ್ರೆ, ಸರಿ ಬಿಡ್ರಿ, ನಿಮಗೆ ಬರೋಕೆ ಇಷ್ಟ ಇಲ್ಲ ಅಂದರೆ ನಾನು ಬಲವಂತ ಮಾಡಲ್ಲ. ಹಂಗೆಲ್ಲ ಅನ್ಕೋಬೇಡ, ನಾವೇ ನಂಗೆ ಶ್ರೀಮಂತರು ಬಡವ್ರು ಅಂತಂದು ಇದು ಮಾಡೋಂಗಿಲ್ಲ. ನೀನು ಹಿಂಗೆಲ್ಲ ಮಾತಾಡಬೇಡವ. ಏನು ನಿಮ್ಮ ಮನೆಗೆ ಬಂದು ಚಾ ಕುಡ್ದು ಹೋಗ್ಬೇಕಿಲ್ಲ? ಸರಿ ತಗೋ, ಬರ್ತೇವೆ. ಹೋಗಿ ಚಾ ಕಿಡು ಹೋಗು, ಅದು ಜಲ್ದಿ ಮಾಡವ. ಮತ್ತು ಏನಾರ ಹಾಕ್ಕೊಟ್ನೆ, ಅದನ್ನ ಹಾಕ್ಕೊಟ್ನೆ, ತಿನ್ನಕ್ಕೆ ಏನೂ ಕೊಡಬಾರ್ದು. ನಮಗೆ ಟೀ ಒಂದ ಕೊಡ್ಬೇಕು, ಹಂಗಾದ್ರೆ ಬರ್ತೇವೆ ನೋಡು. ಆಯ್ತಕ್ಕ, ನೀವು ಬರ್ತೇವೆ ಅಂದ್ರಲ್ಲ, ಅದ ಖುಷಿ ನನಗೆ. ಬರ್ರಿ ಅಕ್ಕ ಒಳಗೆ. ಪಾಪ ಹುಡುಗಿ ಚೆನ್ನಾಗಿದ್ದಂಗೆ ಐತಿ. ಅಲ್ಲ, ಸ್ವಲ್ಪ ದಿನ ನೋಡಿ ಹೊಂದಾಣಿಕೆ ಆಗಿಲ್ಲ ಅಂತ ಆಮೇಲೆ ಹೊರಗೆ ಹಾಕ್ಬೇಕಾ? ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಂದಿನ ಹೊರಗೆ ಹಾಕ್ಯಾರ ಅಂತಂತಿ. ಏನೋ ಮನೆ ಒಳಗೆ ಕರ್ಕೊಂಡಿದ್ರೆ ಮಗನೂ ಜೊತೆಗಿರ್ತದ. ಆಕಿಗೆ ಬಸ್ಸೋಗು ಸೊಕ್ಕು. ಆಕಿ ಏನು ಅನ್ಕೊಂಡ್ಲು, ಮನೆ ಒಳಗೆ ಬರಬೇಡ, ಬಂದ್ರೆ ನೀನು ಒಬ್ಬನ ಬಾ, ಆಕಿನ ಬಿಟ್ಟು ಬರ್ಬೇಕು ನೋಡು ಅಂತ ಅಂದ್ಲ. ಅವನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಬಂದಾನ. ಅದು ಹೆಂಗೆ ಬಿಟ್ಟು ಬರ್ತಾನೆ? ಆಕಿ ಏನು ಅನ್ಕೊಂಡಾಳ, ಆಕಿನ ಬಿಟ್ಟು ನನ್ನ ಹತ್ರ ನಮ್ಮ ಮನೆ ಒಳಗೆ ಬರ್ತಾನೆ ನನ್ನ ಮಗ ಅಂತ ತಿಳ್ಕೊಂಡಾಳ. ಈಗ ನಂಬ್ಕೊಂಡು ಬಂದ್ರೆ ನಾ ಹೆಂಗೆ ಕೈ ಬಿಡ್ತಾರೆ ಅವರು? ಸರಿಯಾಗೈತೆ ಬಿಡಕ್ಕಿ, ಸ್ವಲ್ಪ ದಿನ ನೋಡಿ ಆಮೇಲೆ ತಾನ ಕರ್ಕೊಂತಾಳೆ ಅಷ್ಟೆ. ಗೊತ್ತಾಗ್ಬಿಡು ಸೀತಕ್ಕ ಆಕಿಗೂ. ಪಾಪ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತೈತಿ. ನಮಗೆ ಅಕ್ಕ ತಂಗಿ ಅಂತಂದು ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾಳೆ. ಮನೆ ಒಳಗೆ ಸೇರ್ಕೊಂಡಿದ್ರೆ ಆ ದೊಡ್ಡ ಸಸಿ ಬಗ್ಗೆ ನನಗೆ ಗೊತ್ತಲ್ಲ, ಒಂದು ರೊಟ್ಟಿ ಮಾಡೋಕ್ಕಂಗಿಲ್ಲ. ದೊಡ್ಡ ಸಸಿ ಬರೇ ಜಗಳ ಮಾಡ್ತಿರ್ತಾವೆ, ಯಾವಾಗ ಕಾವು ಅಂತಿರ್ತಾವೆ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಕತ್ತಲ್ಲ, ಕೇಳಿಸ್ತಿರ್ತೈತೆ ಯಾವಾಗ ಜಗಳ ಮಾಡೋದು. ಈ ಸಸಿನ ಮನೆ ಒಳಗೆ ಕರ್ಕೊಂಡಿದ್ರೆ ಪಾಪ ಒಂದು ರೊಟ್ಟಿಯಾರ ಬಿಸಿ ರೊಟ್ಟಿಯಾರ ಮಾಡಾಕ್ತಿರ್ತಾ. ಲೇಗಿರ್ಜಿ, ನಾನು ಒಂದ್ಸರಿ ಸಂತಿಗೆ ಹೋಗಿದ್ನಲ್ಲ, ಇಬ್ಬರು ಅತ್ತೆ ಸಸಿ ಅಂದಮೇಲೆ ಒಂದು ಹತ್ರ ಏನೋ ತಗೋಬೇಕಿಲ್ಲ. ಇದ್ರೊಡ್ರೆ ಇದೋ ಒಂದು ದಿಕ್ಕಿಗೆ ಹೋಗ್ತಿರ್ತೈತೆ, ಅದೋ ಒಂದು ದಿಕ್ಕಿಗೆ ಹೋಗ್ತಿರ್ತೈತಿ. ಒಟ್ಟು ಹೊಂದಾಣಿಕೆನೇ ಇಲ್ಲ. ಈಗಿನ ಕಾಲ ಹಂಗೈತ್ಲಿ ಗಿರ್ಜಿ, ಏನು ಮಾಡೋಕ್ಕಾಗಲ್ಲ. ನಾವು ಅತ್ತೆಯರಾಗಿ ನಾವು ಸೊಸೆಯರಿಗೆ ಹೊಂದಾಣಿಕೆ ಮಾಡೋಕೆ ನಿಂತ್ಕೋಬೇಕಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಮಕ್ಕಳು ನಮ್ಮ ಕೈ ತಪ್ಪು ಹೋಗ್ಬಿಡ್ತಾರೆ. ಅಕ್ಕ ಬರ್ರಿ ಅಕ್ಕ ಒಳಗೆ. ಹ್ಞೂನವ ಬಂದ್ವಿ. ಬರಲಿ, ಜಲ್ದಿ ಟೀ ಕುಡಿದು ಹೋಗೋಣಂತೆ. ಮತ್ತು ಭಾಳ ಹೊತ್ತು ಬಂದು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.